ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಬಂಧನಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ರಾಜೀವ್ ವೈದ್ಯಕೀಯ ಪರೀಕ್ಷೆ ಈಗ ಅಂತ್ಯ ಆಗಿದೆ. ಇನ್ನು ಶಿಡ್ಲಘಟ್ಟ ಕೋರ್ಟ್ಗೆ ಕರೆತರ್ತಿದ್ದಾರೆ ಪೊಲೀಸರು. ಬ್ಯಾರಿಕೇಡ್ ಅನ್ನು ಅಳವಡಿಸಿ ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ಕೋರ್ಟ್ನ ಮುಂದೆ ನಿಯೋಜನೆ ಮಾಡಲಾಗಿದೆ. ಕೋರ್ಟ್ ಬಳಿ ರಾಜೀವ್ ಗೌಡ ಬೆಂಬಲಿಗರ ಪ್ರವೇಶಕ್ಕೆ ನಿಷೇಧ ಹೇರಲಾಗಿದೆ. ರಾಜೀವ್ ಗೌಡನನ್ನ ಕೋರ್ಟ್ಗೆ ಕರೆತರ್ತಿದ್ದಾರೆ ಪೊಲೀಸರು. ಈಗಾಗಲೇ ಮೆಡಿಕಲ್ ಚೆಕಪ್ ಅನ್ನು ಮುಗಿಸಿ ಕೋರ್ಟ್ಗೆ ಈಗಾಗಲೇ ಕರೆತರಲಾಗಿದೆ ರಾಜೀವ್ ಗೌಡನನ್ನ. ಜೊತೆಗೆ ರಾಜೀವ್ ಗೌಡಗೆ ಆಶ್ರಯ ಕೊಟ್ಟ ಮೈಕಲ್ ನನ್ನ ಕೂಡ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ವೈದ್ಯಕೀಯ ಪರೀಕ್ಷೆ ಮುಗಿಸಿ ಕೋರ್ಟ್ಗೆ ರಾಜೀವ್ ಗೌಡನನ್ನ ಕರೆತರಲಾಗಿದೆ. ಹಾಗಾದ್ರೆ ಇವತ್ತು ಕೋರ್ಟ್ನಲ್ಲಿ ಏನಾಗುತ್ತೆ? ಜೈಲು ಪಾಲಾಗ್ತಾನೆ ರಾಜೀವ್ ಗೌಡ ಅಥವಾ ಪೊಲೀಸರು ಏನಾದ್ರೂ ಕಸ್ಟಡಿಗೆ ಕೇಳ್ತಾರಾ? ಈ ಕುತೂಹಲ ಮೂಡ್ತಾ ಇದೆ. ಸತತ 13 ದಿನಗಳಿಂದ ತಲೆಮರೆಸಿಕೊಂಡಿದ್ದಂತ ರಾಜೀವ್ ಗೌಡ ಕೊನೆಗೂ ಕೂಡ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಕರ್ನಾಟಕದಿಂದ ಬೇರೆ ರಾಜ್ಯಕ್ಕೆ ತೆರಳೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು. ಮಂಗಳೂರಿನಲ್ಲಿ ಉದ್ಯಮಿಯೊಬ್ಬರ ಜೊತೆ ಆಶ್ರಯವನ್ನ ಪಡೆದಿದ್ರು. 3 ದಿನಗಳಿಂದ ಉದ್ಯಮಿ ಜೊತೆ ಇದ್ದಂತ ರಾಜೀವ್ ಗೌಡನನ್ನ ಪೊಲೀಸರು ನಿನ್ನೆ ಅರೆಸ್ಟ್ ಮಾಡಿದ್ದಾರೆ. ರಾಜೀವ್ ಗೌಡ ಜೊತೆಗೆ ಉದ್ಯಮಿಯನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗ ವೈದ್ಯಕೀಯ ಪರೀಕ್ಷೆ ಮುಗಿಸಿ ಶಿಡ್ಲಘಟ್ಟ ಕೋರ್ಟ್ಗೆ ಕರೆತಂದಿದ್ದಾರೆ ಪೊಲೀಸರು. ಇನ್ನು ಕೋರ್ಟ್ನ ಸುತ್ತಮುತ್ತ ಕೂಡ ಭಾರಿ ಭದ್ರತೆ ಒದಗಿಸಲಾಗಿದೆ. ಯಾಕಂದ್ರೆ ರಾಜೀವ್ ಗೌಡ ಬೆಂಬಲಿಗರು ಕೋರ್ಟ್ಗೆ ಪ್ರವೇಶ ನೀಡದಂತೆ ನಿರ್ಬಂಧವನ್ನ ಹೇರಲಾಗಿದೆ. ಸುತ್ತಮುತ್ತ ಜಮಾವಣೆಗೊಂಡಿದ್ರು ರಾಜೀವ್ ಗೌಡ ಬೆಂಬಲಿಗರು. ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಪೊಲೀಸ್ ಕೆಎಸ್ಆರ್ಪಿ ತುಕಡಿ ಕೂಡ ಕೋರ್ಟ್ನ ಮುಂಭಾಗದಲ್ಲಿದೆ. ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಕೋರ್ಟ್ ಮುಂದೆ ಹಾಜರು ಪಡಿಸ್ತಾರೆ. ಪೊಲೀಸರು ಏನಾದ್ರೂ ಕಸ್ಟಡಿಗೆ ಕೇಳ್ತಾರಾ ಅಥವಾ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುತ್ತಾ? ಸದ್ಯಕ್ಕಿರುವಂತ ಕುತೂಹಲ ಇದು. ಇವತ್ತು ಬೆಳಗ್ಗೆಯಿಂದ ನಿರಂತರವಾಗಿ ವಿಚಾರಣೆ ಮಾಡಲಾಗಿತ್ತು. ವಿಚಾರಣೆ ಬಳಿಕ ವೈದ್ಯಕೀಯ ಪರೀಕ್ಷೆ ನಡೆಸಲಾಗಿತ್ತು. ವೈದ್ಯಕೀಯ ಪರೀಕ್ಷೆ ನಂತರ ಕೋರ್ಟ್ಗೆ ಕರೆತಂದಿದ್ದಾರೆ ಪೊಲೀಸರು. ಕೋರ್ಟ್ ಬಳಿ ರಾಜೀವ್ ಗೌಡ ಬೆಂಬಲಿಗರು ಕೂಡ ಜಮಾವಣೆಗೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಬೆಂಬಲಿಗರ ಪ್ರವೇಶಕ್ಕೆ ನಿಷೇಧ ಹೇರಲಾಗಿದೆ. ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಇದು ರಾಜೀವ್ ಗೌಡ ಅವರನ್ನ ಕೋರ್ಟ್ಗೆ ಕರೆತಂದಿರುವಂತಹ ದೃಶ್ಯ. ವೈದ್ಯಕೀಯ ಪರೀಕ್ಷೆ ಮುಗಿಸಿರುವಂತಹ ರಾಜೀವ್ ಗೌಡ ಅವರನ್ನ ಪೊಲೀಸರು ಕೋರ್ಟ್ಗೆ ಕರೆತಂದಿದ್ದಾರೆ. ಕೋರ್ಟ್ನ ಮುಂದೆ ಹಾಜರುಪಡಿಸಲಿದ್ದಾರೆ. ನಿನ್ನೆ ರಾತ್ರಿ ಚಿಕ್ಕಬಳ್ಳಾಪುರ ಪೊಲೀಸರ ಅತಿಥಿ ಗೃಹದಲ್ಲಿ ವಿಚಾರಣೆ ನಡೆದಿತ್ತು. ನಿನ್ನೆಯಿಂದ ಹಿಡಿದು ಇವತ್ತು ಮಧ್ಯಾಹ್ನದವರೆಗೂ ಕೂಡ ನಿರಂತರವಾಗಿ ವಿಚಾರಣೆ ಮಾಡಿ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗಿದೆ. ವೈದ್ಯಕೀಯ ಪರೀಕ್ಷೆಯ ನಂತರ ರಾಜೀವ್ ಗೌಡ ಅವರನ್ನ ಪೊಲೀಸರು ಈಗ ಕೋರ್ಟ್ ಮುಂದೆ ಹಾಜರುಪಡಿಸಲಿದ್ದಾರೆ. ಈಗಾಗಲೇ ರಾಜೀವ್ ಗೌಡ ಅವರನ್ನ ಕರೆತಂದಿದ್ದಾರೆ ಕೋರ್ಟ್ಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ದೀಪಕ್, ರಾಜೀವ್ ಗೌಡ ಅವರನ್ನ ನಿನ್ನೆ ಅರೆಸ್ಟ್ ಮಾಡಲಾಗಿತ್ತು. ಜೊತೆಗೆ ಅವರಿಗೆ ಆಶ್ರಯ ಕೊಟ್ಟಂತ ಉದ್ಯಮವನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿತ್ತು. ಸೊ ನಿನ್ನೆಯಿಂದ ಇಲ್ಲಿವರೆಗೆ ಏನೆಲ್ಲ ಆಯ್ತು? ನಯನ, ಖಂಡಿತವಾಗ್ಲೂ 13 ದಿನಗಳಿಂದ ಏನು ರಾಜೀವ್ ಗೌಡ ಸಿಕ್ಕಿರಲಿಲ್ಲ. ಬಹಳಷ್ಟು ಒಂದು ರೀತಿಯಾಗಿ ಹರಸಾಹಸ ಪಟ್ಟೆ ಆತನನ್ನು ಹಿಡಿದ್ರು ಅಂತಲೇ ಹೇಳ್ಬೋದು. ಕೇರಳದ ಗಡಿ ಭಾಗದಲ್ಲಿ ಈಗ ರಾಜೀವ್ ಗೌಡನ ವೈದ್ಯಕೀಯ ಪರೀಕ್ಷೆ ಸಹ ಮುಗಿಸಿ ಈಗ ಕೋರ್ಟ್ನತ್ತ ಕರೆತಂದಿದ್ದಾರೆ. ನನ್ನ ಕೋರ್ಟ್ನ ದೃಶ್ಯ ಸಹ ತೋರಿಸ್ತೀನಿ ನಿಮಗೆ. ಅಂದರೆ ಶಿಡ್ಲಘಟ್ಟ ನ್ಯಾಯಾಲಯದ ಒಳಗಡೆ ಈಗ ಆಲ್ರೆಡಿ ಜಡ್ಜ್ ಮುಂದೆ ಹಾಜರುಪಡಿಸಿದ್ದಾರೆ. ನ್ಯಾಯಾಧೀಶೆ ಸುಕನ್ಯಾ ಅವರ ಮುಂದೆ ಈಗ ರಾಜೀವ್ ಗೌಡರನ್ನು ಹಾಜರುಪಡಿಸಿ ವಿಚಾರಣೆ ಸಹ ನಡೆಸ್ತಾ ಇರ್ತಕ್ಕಂಥದ್ದು. ಒಂದು ಸಾಕಷ್ಟು ಕುತೂಹಲ ಏನು ಅಂದರೆ ಹೈಕೋರ್ಟ್ನಲ್ಲೂ ಅರ್ಜಿ ವಜಾ ಆಗುತ್ತೆ, ಮತ್ತು ಚಿಂತಾಮಣಿ ಕೋರ್ಟಲ್ಲೂ ಸಹ ಆತನ ಬೇಲ್ ಅಪ್ಲಿಕೇಶನ್ಸ್ ಕ್ಯಾನ್ಸಲ್ ಆಗುತ್ತೆ. ಈಗ ನೀವು ಗಮನಿಸ್ತಾ ಇದ್ದೀರಾ, ಪೊಲೀಸ್ ವಾಹನದಲ್ಲಿ ಆತನನ್ನು ಕರೆತಂದು ಈಗ ಜಡ್ಜ್ ಮುಂದೆ ಹಾಜರುಪಡಿಸಿರ್ತಕ್ಕಂಥದ್ದು. ಕೋರ್ಟ್ನ ಮುಂಭಾಗ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಯಾಕಂದರೆ ಬೆಳಗ್ಗೆಯಿಂದಲೂ ಸಹ ರಾಜೀವ್ ಗೌಡನ ಅಭಿಮಾನಿಗಳು ಸಾಕಷ್ಟು ಜನ ಸೇರಿದ್ರು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಭದ್ರತೆಯನ್ನು ಸಹ ಕೈಗೊಂಡಿದ್ದಾರೆ. ಅಷ್ಟೇ ಅಲ್ಲ, ರಾಜೀವ್ ಗೌಡನನ್ನು ಏನು ಆಶ್ರಯ ಕೊಟ್ಟಿದ್ದ ಆತನನ್ನು ಕೂಡ ಈಗ ಹಾಜರುಪಡಿಸಿರ್ತಕ್ಕಂಥದ್ದು. ಈಗ ಪ್ರಮುಖವಾಗಿ ಇಲ್ಲಿ ನಾವು
ಮೂಲಗಳ ಪ್ರಕಾರ ಪೊಲೀಸರು ಕಸ್ಟಡಿಗೆ ಪಡಿತಕ್ಕಂತಹ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆದರೆ ಜಡ್ಜ್ ಯಾವ ರೀತಿಯಾಗಿ ತೀರ್ಮಾನ ಕೊಡ್ತಾರೆ ಎನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರತಕ್ಕಂಥದ್ದು. ಈಗ ಆಲ್ರೆಡಿ ಬೇಲ್ ಅಪ್ಲಿಕೇಶನ್ ಹಾಕೋದಕ್ಕೆ ರಾಜೀವ್ಗೌಡ ಪರ ವಕೀಲರು ಸಹ ಹಾಜರಾಗಿ ಈಗ ಜಡ್ಜ್ ಮುಂದೆ ಇರ್ತಕ್ಕಂಥದ್ದು. ಅಂದರೆ ವಿವೇಕ್ ಸುಬ್ರಾಯ್ ಏನಿದ್ರು ಅವರು ಈಗ ರಾಜೀವ್ಗೌಡ ಪರವಾಗಿ ಬೇಲ್ ಅಪ್ಲಿಕೇಶನ್ ಅನ್ನು ಹಾಕ್ತಾ ಇದ್ದಾರೆ. ಮತ್ತು ಸರ್ಕಾರಿ ವಕೀಲರು ಸಹ ಈಗ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜೀವ್ಗೌಡನ ಏನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತಾ ಅಥವಾ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗುತ್ತಾ ಅನ್ನುವಂತಹ ನಿರ್ಧಾರ ಹೊರಬರಲಿದೆ. ನಯನ. ಓಕೆ, ರಾಜೀವ್ ಗೌಡ ಅವರ ಜೊತೆಗೆ ಮೈಕಲ್ ಅವರನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇಬ್ಬರನ್ನ ಕೂಡ ಕೋರ್ಟ್ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಈಗ ಮೈಕಲ್ ಅವರನ್ನು ಕೂಡ ಕಸ್ಟಡಿಗೆ ಪಡ್ಕೊಳ್ಳೋ ಸಾಧ್ಯತೆ ಏನಾದರೂ ಇದೆಯಾ? ಖಂಡಿತವಾಗ್ಲೂ ನಯನ, ಯಾಕಂದರೆ ರಾಜೀವ್ಗೌಡನ ಬಂಧನ ಆದಂತಹ ಬಳಿಕ ಆತನನ್ನು ಹುಡುಕೋದಿಕ್ಕೆ ಅಂದರೆ FIR ಏನು ದಾಖಲಾಗುತ್ತೆ. ಇದಾದಂತಹ ಬಳಿಕ ಪೊಲೀಸರು ಜಾಸ್ತಿ ಅಂದರೆ 3 ತಂಡಗಳನ್ನು ರಚನೆ ಮಾಡಿಕೊಂಡು ಆತನ ಹುಡುಕಾಟವನ್ನು ಮಾಡ್ತಾ ಇರ್ತಾರೆ. ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ರೀತಿಯಾಗಿ ಈ ಒಂದು ಪ್ರಕರಣ ಮುಜುಗರ ಆಗುತ್ತೆ. ಹೀಗಿದ್ರೂ ಸಹ ಆತನಿಗೆ ಆಶ್ರಯ ನೀಡಿದಂತಹ ಮೈಕಲ್ ಇದೇ ಪ್ರಮಾಣದಲ್ಲಿ ಒಂದು ರೀತಿಯಾಗಿ ತಪ್ಪಿತಸ್ಥ ಆಗ್ತಾನೆ ಎನ್ನುವಂತಹದ್ದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಹೀಗಾಗಿ ಜಡ್ಜಿನ ಮುಂದೆ ಆತನನ್ನು ಕೂಡ ಈಗ ಹಾಜರುಪಡಿಸಿದ್ದಾರೆ. ಆದರೆ ನ್ಯಾಯಾಧೀಶರು ಯಾವ ರೀತಿಯಾಗಿ ತೀರ್ಮಾನ ಕೊಡ್ತಾರೆ ಈ ಒಂದು ಪ್ರಕರಣದಲ್ಲಿ ಅನ್ನುವಂಥದ್ದು ಸಹ ಕುತೂಹಲ ಮೂಡಿಸ್ತಾ ಇದೆ. ನಯನ. ಓಕೆ, ರಾಜೀವ್ ಗೌಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.